ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಲಕ್ಷ್ಮೀ ಪವಾಡ ಭಾಗ 3 ವಿಶೇಷವಾದಂಥ ಸಂಚಿಕೆಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಲಕ್ಷ್ಮಿಯ ಬಗ್ಗೆ ನಾನು ಹಿಂದಿನ 2 ಸಂಚಿಕೆಗಳಲ್ಲಿ ಈಗಾಗಲೇ ತಿಳಿಸಿದ್ದೀನಿ. ಆದರೆ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ತಾರೋ ಅವರಿಗೆ ಗೊತ್ತಾಗಲಿ ಅಂತ ಸಂಕ್ಷಿಪ್ತವಾಗಿ ಈ ಲಕ್ಷ್ಮಿಯ ಬಗ್ಗೆ ಹೇಳಿ ನಾನು ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ನೋಡಿ, ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಹೊಸಹಳ್ಳಿ ಅನ್ನುವಂಥ ಒಂದು ಚಿಕ್ಕ ಬಡಾವಣೆಯಲ್ಲಿ ಹನುಮಕ್ಕ ಮತ್ತು ರಾಜು ಅನ್ನುವಂತಹ ದಂಪತಿಗಳಿಗೆ 3 ಜನ ಹೆಣ್ಣು ಮಕ್ಕಳು ಜನಿಸ್ತಾರೆ. ಈ 3 ಹೆಣ್ಣು ಮಕ್ಕಳಲ್ಲಿ ಮೊದಲ 2 ಹೆಣ್ಣು ಮಕ್ಕಳು, ಲಕ್ಷ್ಮಿ ಮೊದಲನೇ ಅವಳು, ಶ್ವೇತಾ ಎರಡನೇ ಅವಳು, ಕೊನೆ ಅವಳು ಸಹನಾ. ಈ 3 ಹೆಣ್ಣು ಮಕ್ಕಳಲ್ಲಿ ಮೊದಲ ಹೆಣ್ಣು ಮಕ್ಕಳಾದಂತಹ ಲಕ್ಷ್ಮಿ ಮತ್ತು ಶ್ವೇತಾ 10 ವರ್ಷದ ತನಕ ಎಲ್ಲ ಹೆಣ್ಣು ಮಕ್ಕಳ ಥರ ಓಡಾಡಿಕೊಂಡು ಆಟ ಆಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಇರ್ತಾರೆ. ಆದರೆ 11 ವರ್ಷ 12 ವರ್ಷ ತಲುಪೋ ವೇಳೆಗೆ ಈ ಮಕ್ಕಳಿಗೆ ಅಂಗವಿಕಲತೆ ಪ್ರಾರಂಭ ಆಗ್ಬಿಡುತ್ತೆ. ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಕೈ ಎತ್ತಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. 2 ಹೆಣ್ಣು ಮಕ್ಕಳಿಗೆ, ಲಕ್ಷ್ಮಿ ಮತ್ತು ಶ್ವೇತಾ ಇಬ್ಬರಿಗೂ ಇಂತಹ ಒಂದು ದೈಹಿಕ ನ್ಯೂನತೆ ಆರಂಭ ಆಗುತ್ತೆ. ತಂದೆ ತಾಯಿಗಳು ಇಬ್ಬರು ದಿಗ್ಭ್ರಾಂತರಾಗ್ಬಿಡ್ತಾರೆ, ಮಕ್ಕಳಿಗೆ ಹೀಗಾಗೋಯ್ತಲ್ಲ ಅಂತ. ಮಕ್ಕಳ ಈ ದೈಹಿಕ ನ್ಯೂನತೆ, ಈ ಕಾಯಿಲೆಗೆ ಏನಾದರೂ ಒಂದು ಔಷಧಿ ಕೊಡ್ಸೋಣ ಅಂತ ಈ ಹನುಮಕ್ಕ ಮತ್ತು ರಾಜು ದಂಪತಿಗಳು ಸುತ್ತದೇ ಇರುವಂತಹ ಆಸ್ಪತ್ರೆಗಳಿಲ್ಲ, ತೋರಿಸದೇ ಇರುವಂತಹ ಡಾಕ್ಟ್ರುಗಳಿಲ್ಲ, ಎಲ್ಲ ಕಡೆ ತೋರಿಸ್ತಾರೆ. ಆದರೆ ಅವರಿಗೆ ಗೊತ್ತಾಗಿದ್ದೇನು ಅಂತಂದರೆ, ಸಂಬಂಧದಲ್ಲೇ ಮದುವೆ ಆಗಿರೋದ್ರಿಂದ, ಅಂದರೆ ಒಂದೇ ರಕ್ತದ ಮೂಲಕ ಈ ಮಕ್ಕಳು ಹುಟ್ಟಿರೋದ್ರಿಂದ ಈ ಮಕ್ಕಳಿಗೆ ಅಂಗವಿಕಲತೆ ಬಂದಿದೆ. ಅಂದರೆ ರಾಜು ಅವರು ಮದುವೆ ಆಗಿರೋದು ತನ್ನ ಅಕ್ಕನ ಮಗಳನ್ನು. ಇದನ್ನು ಜೆನೆಟಿಕ್ಸ್ ಡಿಸಾರ್ಡರ್ ಅಂತ ಕರೀತಾರೆ. ಈ 2 ಹೆಣ್ಣು ಮಕ್ಕಳು ಹೇಗೆ ಅವರ ಜೀವನ ಸಾಗಿಸ್ತಾ ಇದ್ದಾರೆ ಅಂತಂದರೆ, ನೀವು ಅವ್ರ ಮನೆಗೆ ಬಂದು ನೋಡಿದ್ರೆ ನಿಮಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಇಂತಹ ಬದುಕು ಸಾಗಿಸೋದಕ್ಕೆ ನಿಜವಾಗ್ಲೂ ಸಾಧ್ಯನಾ ಅಂತ. ಯಾಕೆ ಅಂದರೆ ಲಕ್ಷ್ಮಿ ಮತ್ತು ಶ್ವೇತಾ ಈ 2 ಹೆಣ್ಣು ಮಕ್ಕಳಿಗೆ ಊಟ ಮಾಡೋದಕ್ಕಾಗಲ್ಲ, ತಿಂಡಿ ತಿನ್ನೋದಕ್ಕಾಗೋದಿಲ್ಲ. 2 ಹೆಣ್ಣು ಮಕ್ಕಳಿಗೆ ಈಗ 28-30 ವಯಸ್ಸು. ನೋಡಿ, ಹೆಣ್ಣು ಮಕ್ಕಳಿಗೆ, ಚೆನ್ನಾಗಿರುವಂತಹ ಹೆಣ್ಣು ಮಕ್ಕಳಿಗೆ ತಿಂಗಳ ಆ 4 ದಿನಗಳಲ್ಲಿ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತು. ಆದರೆ ಈ ಅಂಗವಿಕಲತೆ ಬಂದಿರುವಂತಹ ಈ ಲಕ್ಷ್ಮಿ ಮತ್ತು ಶ್ವೇತಾ ಅನ್ನುವಂಥ ಈ ಹೆಣ್ಣು ಮಕ್ಕಳಿಗೆ ಏನು ಕಷ್ಟ ಆಗುತ್ತೆ, ಏನು ನೋವಾಗುತ್ತೆ, ಆ ಎಲ್ಲವನ್ನು ಕೂಡ ಹನುಮಕ್ಕ ಅನ್ನುವಂತಹ ತಾಯಿ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಜಗತ್ತಿನಲ್ಲಿ ಹೇಳ್ತಾರಲ್ಲ, ತಾಯಿಯೇ ಮೊದಲ ದೇವರು ಅಂತ. ಅಕ್ಷರಶಃ ಈ 2 ಹೆಣ್ಣು ಮಕ್ಕಳನ್ನು, ಲಕ್ಷ್ಮಿ ಮತ್ತು ಶ್ವೇತಾಳನ್ನು ಹೇಗೆ ಕಾಪಾಡ್ತಾ ಇದ್ದಾರೆ, ಹೇಗೆ ಸೇವೆ ಮಾಡಿಸ್ತಾ ಇದ್ದಾರೆ ಅಂದರೆ ನೋಡಿ, ಇವರು ಈ ಮಕ್ಕಳಿಗೆ ಅಂಗವಿಕಲತೆ ಬಂತು ಅಂತ ಗೊತ್ತಾದ ತಕ್ಷಣವೇ ಈ ಎಲ್ಲ ಆಸ್ಪತ್ರೆಗೂ ಕರ್ಕೊಂಡೋಗಿದ್ದಾರೆ, ಎಲ್ಲ ಡಾಕ್ಟ್ರಿಗೂ ತೋರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಹಣಕಾಸಿನ ಆ ತೊಂದರೆ ಏನು ಬಂತು, ತುಂಬ ಬಡತನ ಈ ಮನೆಯಲ್ಲಿ, ಅವತ್ತವತ್ತಿನ ಅನ್ನನ ದುಡ್ಕೊಂಡು ಅವ್ರು ತಿನ್ನಬೇಕು ಅಂತಹ ಪರಿಸ್ಥಿತಿ. ಆದರೆ ಸ್ವಾಭಿಮಾನ, ಯಾರ ಹತ್ರನೂ ಇವರು ಕೈ ಚಾಚಿಲ್ಲ. ಬಡ್ಡಿಗೆ ಸಾಲ ತಗೊಂಡು ಬಂದು ಈ 2 ಹೆಣ್ಣು ಮಕ್ಕಳ ಚಿಕಿತ್ಸೆಗೆ ಅಂತ ಸಾಕಷ್ಟು ಖರ್ಚು ಮಾಡಿಬಿಟ್ಟಿದ್ದಾರೆ.
ಹನುಮಕ್ಕ ಹೇಳ್ತಾ ಇದ್ರು, ಗುರುಗಳೇ ನಾನು ತಿಂಗಳಿಗೆ 10,000 ಬಡ್ಡಿನೇ ಕಟ್ತಿದ್ದೀನಿ, ಇನ್ನೂ ಕಟ್ತಾ ಇದ್ದೀವಿ ನಾವು ಅಂತ. ಹನುಮಕ್ಕ ಮನೆಗೆ ಹೋಗಿ ಮನೆ ಕೆಲಸ ಮಾಡಿ ದುಡ್ಕೊಂಡು ಬಂದು ಈ ಬಡ್ಡಿ ಸಾಲ ತಂದಿರುವಂಥ ಹಣಕ್ಕೆ ಬಡ್ಡಿ ಕಟ್ಟಿದ್ರೆ ಇವರ ಯಜಮಾನರು ಅಂದರೆ ಲಕ್ಷ್ಮಿಯ ತಂದೆ ರಾಜು ಇದ್ದಾರಲ್ಲ, ಅವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಕೊನೆಯ ತಂಗಿ ಸಹನ ಒಂದು ಕಂಪನಿಗೆ ಕೆಲಸಕ್ಕೆ ಹೋಗ್ತಾಳೆ. ಈಗ ಕೆಲವು ದಿನಗಳ ಹಿಂದೆ ಅಂದರೆ ಫೆಬ್ರವರಿಯಲ್ಲಿ ರಾಯರ ಹುಟ್ಟುಹಬ್ಬ ಬಂತಲ್ಲ, ವರ್ಧಂತಿ ಬಂತಲ್ಲ, ಅಂಥ ಸಂದರ್ಭದಲ್ಲಿ ಈ ಲಕ್ಷ್ಮಿ ಎನ್ನುವಂಥ ಹುಡುಗಿ ನನಗೆ ಫೋನ್ ಮಾಡಿ, ಅಣ್ಣ ನಾನು ಕೂಡ ರಾಯರ ವರ್ಧಂತಿಗೆ ರೇಷ್ಮೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಣ್ಣ, ನಾನು ದುಡ್ಡು ಕೊಡ್ತೀನಿ, ಕಾಸು ಕೊಡ್ತೀನಿ ಅಂತ ನನಗೆ ಫೋನ್ ಮಾಡಿದ್ಲು ಒಂದು ದಿವಸ. ನಾನವತ್ತು ನಮ್ಮ ಮನೆಯಲ್ಲಿ ಇದೇ ಸ್ಥಳದಲ್ಲಿ ತಿಂಡಿ ತಿನ್ನಬೇಕು ಅಂತ ತಟ್ಟೆಲಿ ತಿಂಡಿ ತೊಗೊಂಬಂದು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿದ್ದೆ ಅಷ್ಟೇ, ಇನ್ನೂ ತಿಂದಿರಲಿಲ್ಲ. ಲಕ್ಷ್ಮಿ ಫೋನ್ ಬಂತು. ಲಕ್ಷ್ಮಿ ಹೇಳಿದಂಥ ಆ ಮಾತಿಗೆ ನನಗೆ ಏನೋ ಒಂದು ರೀತಿ ಸಂಕಟ ಆಗೋಕ್ಕೆ ಶುರುವಾಯಿತು. ನಾನು ಹಿಂದಿನ ಸಂಚಿಕೆಯಲ್ಲಿ ನಿಮಗೆಲ್ಲ ಹೇಳಿದ್ದೀನಿ, ನನಗೆ ಕೆಲವೊಮ್ಮೆ ಧ್ವನಿ ಕೇಳಿಯೇ ಆ ವ್ಯಕ್ತಿಯ ನೋವು ಏನು ಅನ್ನೋದು ಕೆಲವು ಸಲ ಗೊತ್ತಾಗ್ಬಿಡುತ್ತೆ. ನಾನು ಈ ಲಕ್ಷ್ಮಿಗೆ ಕೇಳಿದೆ, ಹಣ ಕೊಡ್ತೀನಿ ರೇಷ್ಮೆ ವಸ್ತ್ರಕ್ಕೆ ಅಂತ ಹೇಳ್ತೀಯಲ್ಲಮ್ಮ, ಏನು ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ನಾವೇನು ಕೆಲಸ ಮಾಡಲ್ಲ ಅಣ್ಣ, ನಾನು ನನ್ನ ತಂಗಿ ಶ್ವೇತಾ ಇಬ್ಬರು ಫಿಸಿಕಲಿ ಹ್ಯಾಂಡಿಕ್ಯಾಪು, ನಮಗೆ ಊಟ ಮಾಡಿಸ್ಬೇಕು, ತಿಂಡಿ ತಿನ್ನಿಸ್ಬೇಕು, ಪ್ರತಿಯೊಂದನ್ನು ನಮ್ಮ ತಾಯಿ ಮಾಡಬೇಕು, ನಮಗೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಲು. ನಾನು ಅವಾಗಂದೆ, ಅಲ್ಲಮ್ಮ ನೀನೇನು ಕೆಲಸ ಮಾಡಲ್ಲ ಅಂತೀಯ, ದುಡ್ಡು ಹೇಗೆ ಕೊಡ್ತೀಯ ರಾಯರ ವರ್ಧಂತಿಗೆ ಹುಟ್ಟುಹಬ್ಬಕ್ಕೆ ಅಂತ ಕೇಳಿದೆ. ಆಗ ಆ ಮುಗ್ಧ ಮನಸ್ಸಿನ ಆ ಹೆಣ್ಣು ಮಗಳು ಲಕ್ಷ್ಮಿ ಹೇಳಿದ್ದೇನು ಗೊತ್ತಾ, ಅಣ್ಣ ನಮ್ಮ ತಾಯಿ ಮತ್ತು ನಮ್ಮ ತಂದೆ ಪ್ರತಿ ತಿಂಗಳು ನನಗೆ ಶ್ವೇತಂಗೆ ಅಂತ 50 ರೂಪಾಯಿ ಖರ್ಚಿಗೆ ಅಂತ ಕಾಸು ಕೊಡ್ತಾರೆ ಅಣ್ಣ. ಆ ಕಾಸನ್ನೆಲ್ಲ ಇಟ್ಕೊಂಡಿದ್ದೀನಿ, ಒಂದು 5,000 ರೂಪಾಯಿ ಇಟ್ಕೊಂಡಿದ್ದೀನಿ ಅಣ್ಣ. ಆ ರಾಘಪ್ಪನ ಬರ್ತಡೆಗೆ ರೇಷ್ಮೆ ವಸ್ತ್ರ ನಿಮ್ಮ ಕೈಯಿಂದ ತಗೊಂಡೋಗಿ ನೀವು ಕೊಟ್ಟರೆ ನಂಗೆ ತುಂಬ ಸಂತೋಷ ಆಗುತ್ತೆ ಅಂತ ಹೇಳಿದಾಗ ನನಗೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆಮೇಲೆ ನಾನು ಆ ಹೆಣ್ಣುಮಗಳನ್ನು ಕೇಳಿದೆ, ಅಲ್ಲಮ್ಮ ನೀನು ರೇಷ್ಮೆ ವಸ್ತ್ರನ 5,000 ರೂಪಾಯಿಂದು ರಾಯರಿಗೆ ಕೊಡ್ತೀನಿ ಅಂತಂತೀಯಲ್ಲ, ಯಾವ ಕಾರಣಕ್ಕೆ ಕೊಡ್ತಾ ಇದೀಯಾ, ನಿನ್ನ ಸಂಕಲ್ಪ ಏನು ಅಂತ ಕೇಳಿದಾಗ ಲಕ್ಷ್ಮಿ ಹೇಳಿದ ಉತ್ತರ ಏನೋ ಗೊತ್ತಾ, ಅಣ್ಣ ನಾನು ಶ್ವೇತಾ ಇಬ್ಬರು ಅಂಗವಿಕಲರು, ಆದರೆ ಕೊನೆಯ ತಂಗಿ ಸಹನ ಇದ್ದಾಳಲ್ಲ, ಅವಳಿಗೆ ಆರೋಗ್ಯ ಕೊಟ್ಟಿದ್ದಾರೆ ರಾಯರು, ಭಗವಂತ ಅವಳನ್ನು ಯಾವಾಗಲೂ ಚೆನ್ನಾಗಿಟ್ಟಿರಬೇಕು, ನನ್ನ ತಂಗಿ ಚೆನ್ನಾಗಿರಲಿ, ನನ್ನ ಸೇವೆ ಮಾಡ್ತಾ ಇರುವಂತಹ ನನ್ನ ತಾಯಿ ಚೆನ್ನಾಗಿರಲಿ, ನನ್ನ ತಂದೆ ಚೆನ್ನಾಗಿರಲಿ ಅಂತ ರಾಯರಿಗೆ ರೇಷ್ಮೆ ವಸ್ತ್ರವನ್ನು ಸಮರ್ಪಣೆ ಮಾಡ್ತೀನಿ ಅಣ್ಣ ಅಂತಂದಾಗ ನನಗೆ ತಿಂಡಿ ತಿನ್ನೋಕ್ಕಾಗಲೇ ಇಲ್ಲ. ತಟ್ಟೆ ತೊಗೊಂಡೋಗಿ ಅಡುಗೆ ಮನೆಯಲ್ಲಿ ಇಟ್ಬಿಟ್ಟು, ನೀವು ನಂಬ್ತಿರೋ ಬಿಡ್ತಿರೋ 5 ನಿಮಿಷ ಹತ್ತಿದ್ದೀನಿ ಬರೀ ಈ ಮಾತುಗಳನ್ನು ಕೇಳಿ. ಆಮೇಲೆ ತಕ್ಷಣ ಹೇಳಿದೆ, ಬೇಡಮ್ಮ ನೀವು ದುಡ್ಡನ್ನು ಗೂಗಲ್ ಪೇ ಮಾಡಬೇಡಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ಲಕ್ಷ್ಮೀ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಏನು ಕಥೆ, ಅವ್ರ ಮನೆಯಲ್ಲಿ ನಡೆದಿದ್ದೇನೋ ಎಲ್ಲವನ್ನು ಚಿತ್ರಣ ಮಾಡಿ ನಾನು ಪ್ರಸಾರ ಮಾಡಿದ್ದೀನಿ. ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಯತಿವಾರ ನೋಡ್ತಾ ಇದ್ದೀರೋ, ಹಿಂದಿನ ವಿಡಿಯೋಗಳನ್ನು ನೀವು ನೋಡಿದ್ರೆ ಲಕ್ಷ್ಮೀ ರಾಯರಿಗೆ ಸಮರ್ಪಣೆ ಮಾಡಿದಂತಹ ಆ ರೇಷ್ಮೆ ವಸ್ತ್ರದ ಆ ಘಟನೆಯ ಚಿತ್ರೀಕರಣವನ್ನು ನೀವೆಲ್ಲ ನೋಡಬಹುದು. ಸರಿ, ನಾನು ಚಿತ್ರೀಕರಣ ಮಾಡಿ ಎಲ್ಲ ಆಯಿತು. ಹೊರಡೋ ಸಮಯದಲ್ಲಿ ಅವರಿಗೆ ಹೇಳಿದೆ, ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ನೀನು ಕೊಟ್ಟಂಥ ಹಣದಲ್ಲಿ ರೇಷ್ಮೆ ವಸ್ತ್ರ ಸಮರ್ಪಣೆ ಮಾಡಿ, ರಾಯರು ನಿನಗೆ ಮತ್ತು ಶ್ವೇತನಿಗೆ ಇಬ್ರಿಗೂ ಎದ್ದು ಓಡಾಡೋ ಅಂಥ ಶಕ್ತಿ ಕೊಡ್ಲಮ್ಮ, ನಾನು ರಾಯರು ಬೃಂದಾವನದ ಮುಂದೆ ನಿಂತು ಖಂಡಿತವಾಗ್ಲೂ ಪ್ರಾರ್ಥನೆ ಮಾಡ್ತೀನಿ ಅಂತ ಲಕ್ಷ್ಮಿಗೆ ಮತ್ತು ಶ್ವೇತನಿಗೆ ಹೇಳಿ ವಾಪಸ್ ಬಂದಿದ್ದೆ. ನೋಡಿ, ಆ ವಿಡಿಯೋ ಪ್ರಸಾರ ಮಾಡಿ 1 ದಿನ ಆಗಿರಲಿಲ್ಲ, ನನ್ನ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ರಾಯರ ಭಕ್ತರು, ಸಹೃದಯ ವೀಕ್ಷಕರು ನನಗೆ ಫೋನ್ ಮಾಡಿ, ಸರ್ ಲಕ್ಷ್ಮಿ ವಿಡಿಯೋ ನೋಡಿ ನಮಗೆ ತುಂಬ ಸಂಕಟ ಆಯಿತು ಸರ್, ಇಂತಹ ಮಕ್ಕಳಿದ್ದಾರ ಈ ಜಗತ್ತಿನಲ್ಲಿ, ಇಂತಹ ರಾಯರ ಭಕ್ತರಿದ್ದಾರ, ತಮಗೇ ಅಂಗವಿಕಲತೆ ಇದ್ದರು, ತಾವೇ ಕಷ್ಟಪಡ್ತಾ ಇದ್ರು, ರಾಯರಿಗೆ ರೇಷ್ಮೆ ವಸ್ತ್ರ ಕೊಡ್ತೀನಿ ಅಂತ ಅಂತಾಳಲ್ಲ ಲಕ್ಷ್ಮಿ, ಕಣ್ಣಲ್ಲಿ ನೀರು ಬಂದ್ಬಿಡ್ತು ಸರ್. ದಯವಿಟ್ಟು ಅವ್ರದ್ದು ಗೂಗಲ್ ಪೇ ಅಥವಾ ಫೋನ್ಪೇ ನಂಬರ್ ಇದ್ದರೆ ಕೊಡಿ, ನಾವು ಅವರಿಗೆ ಹಣ ಕಳಿಸ್ತೀವಿ ಅಂತ ಸಾಕಷ್ಟು ಜನ ಕೇಳಿದ್ರು.
ಎಲ್ಲರಿಗೂ ನಂಬರ್ ಕೊಟ್ಟೆ. ವಾಸ್ತವ ಏನು ಅಂತಂದರೆ ಇವರು ಮನೆಯವರು ಹಣವನ್ನು ನಿರೀಕ್ಷಣೆ ಮಾಡಿರಲಿಲ್ಲ. ಯಾಕೆಂದರೆ ತುಂಬ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಈ ಕುಟುಂಬ. ಆದರೂ ಕೂಡ ನನ್ನ ವೀಕ್ಷಕರ ಒತ್ತಾಯದ ಮೇರೆಗೆ ಲಕ್ಷ್ಮಿಯ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ನನ್ನ ವೀಕ್ಷಕರಿಗೆ ಕೊಟ್ಟೆ. ಸಾಕಷ್ಟು ಜನ ವೀಕ್ಷಕರು ಅದನ್ನು ನಾನು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿ ಕುಟುಂಬಕ್ಕೆ ಹಣಕಾಸಿನ ಸಹಾಯ ಮಾಡಿದ್ರು. ಒಬ್ಬರಂತೂ ಅಮೇರಿಕಾದಲ್ಲಿರುವಂತಹ ಹೆಣ್ಣು ಮಗಳು ಒಂದು 54,000 ರೂಪಾಯಿಯ ಚಿನ್ನದ ಓಲೆಯನ್ನು ಈ ಲಕ್ಷ್ಮಿ ಮತ್ತು ಶ್ವೇತಳ ಸೇವೆ ಮಾಡ್ತಾ ಇದ್ದಾರಲ್ಲ ತಾಯಿ ಹನುಮಕ್ಕ, ಅವರಿಗೆ ಉಡುಗೊರೆಯಾಗಿ ಕೊಟ್ಟರು. ನೋಡಿ ಎಂತೆಂತಹ ರಾಯರ ಭಕ್ತರಿದ್ದಾರೆ ಅಂತ. ಹೀಗೆ ನಡ್ಕೊಂಡು ಬಂದಾಗ ರಾಯರ ಪವಾಡಗಳ 3 ಸಂಚಿಕೆಗಳನ್ನು ನಾನು ಲಕ್ಷ್ಮೀ ವಿಚಾರದಲ್ಲಿ ಪ್ರಸಾರ ಮಾಡಿದೆ. ಆದರೆ ಇವತ್ತಿನ ಸಂಚಿಕೆ ಬಹಳ ವಿಶೇಷವಾಗಿದೆ. ಅದೇನು ಅಂತಂದರೆ ನೋಡಿ, ರಾಯರ ಇಚ್ಛೆ, ರಾಯರ ಅನುಗ್ರಹ ಇಲ್ಲದೆ ಯಾವುದೇ ಕೆಲಸಗಳು ನಡೆಯೋದಿಲ್ಲ. ಅಂದರೆ ಲಕ್ಷ್ಮಿ ನನಗೆ ರಾಯರಿಗೆ ರೇಷ್ಮೆ ವಸ್ತ್ರ ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿದಾಗ ನನಗೆ ರಾಯರು ನೀನು ಗೂಗಲ್ ಪೇ ಮಾಡಿಸ್ಕೋಬೇಡ, ಲಕ್ಷ್ಮಿ ಮನೆಗೆ ಹೋಗು ಅಂತ ಹೇಳಿದ್ರು. ಲಕ್ಷ್ಮಿ ಮನೆಗೆ ನಾನು ಹೋಗಿದ್ದರಿಂದ ಲಕ್ಷ್ಮಿಯ ಕುಟುಂಬದ ಬಗ್ಗೆ, ಲಕ್ಷ್ಮಿಯ ಕಷ್ಟಗಳ ಬಗ್ಗೆ ನನಗರ್ಥ ಆಯಿತು, ನಿಮಗೆಲ್ಲ ಗೊತ್ತಾಯಿತು ಅಲ್ವಾ. ರಾಯರ ಪ್ರೇರಣೆ ಇಲ್ಲದೆ ಈ ಜಗತ್ತಿನಲ್ಲಿ ಯಾವುದೂ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನಾನು ಮಾಡುವಂತಹ ಪ್ರತಿಯೊಂದು ಕೆಲಸಗಳ ಹಿಂದೆಯೂ ಕೂಡ ರಾಯರು ಇದ್ದೇ ಇರ್ತಾರೆ. ಹೀಗಾಗಿ ರಾಯರ ಇಚ್ಛೆಯಂತೆ ನಾನು ಅವರ ಮನೆಗೆ ಹೋದೆ. ಅಲ್ಲಿ ಏನೇನಾಯಿತು ಅನ್ನೋದನ್ನು ನೀವು ಈಗಾಗಲೇ ನೋಡಿದ್ದೀರಾ. ಈ ಸಂಚಿಕೆಯಲ್ಲಿ ವಿಶೇಷ ಏನು ಹೇಳಬೇಕು ಅಂತ ಇದ್ದೀನಿ ಅಂತಂದರೆ ನೋಡಿ, ಈ ಲಕ್ಷ್ಮಿ ಕುಟುಂಬ ವಾಸ ಇರೋದು ಬಹಳ ಚಿಕ್ಕದಾದಂಥ ಒಂದು ರೂಮು, ಒಂದು ಸಣ್ಣ ಒಂದು ಹೇಗೆ ಅಂದರೆ 10x10 ಇದೆ ಅಷ್ಟೇ. ಇದರಲ್ಲೇ 5 ಜನ ಜೀವನ ಮಾಡ್ತಾ ಇದ್ದಾರೆ. ವಿಶೇಷ ಏನು ಅಂತಂದರೆ ಈ ಮನೆ ಮಾಲೀಕರಿದಾರಲ್ಲ ಅವರು ಈ ಲಕ್ಷ್ಮೀ ಕುಟುಂಬದಿಂದ 6 ವರ್ಷಗಳಿಂದ ಬಾಡಿಗೆನೇ ತಗೊಂಡಿಲ್ವಂತೆ. ಯಾಕೆ ಅಂದರೆ ಇವ್ರಿಗೆ ಬಾಡಿಗೆ ಕೊಡುವಷ್ಟು ಶಕ್ತಿ ಇಲ್ಲ. ದುಡ್ಡನ್ನೆಲ್ಲ ಇವರು ಬಡ್ಡಿ ಕಟ್ತಾ ಇದ್ದಾರೆ. ಮನೆ ಬಾಡಿಗೆಯಲ್ಲಿ ಕಟ್ಟಕ್ಕೆ ಸಾಧ್ಯ? ನನಗೆ ಏನು ಅನ್ನಿಸ್ತು ಅಂತಂದರೆ ನೋಡಿ, 1 ತಿಂಗಳು 2 ತಿಂಗಳು ಬಾಡಿಗೆ ಕೊಡಲಿಲ್ಲ ಅಂದರೂ ಮಾಲೀಕರು ಕಾಯ್ತಾರೆ. 6 ವರ್ಷಗಳಿಂದ ಬಾಡಿಗೆ ತಗೊಂಡಿಲ್ಲ ಅಂತಂದರೆ ಆ ವ್ಯಕ್ತಿ ಇನ್ನೆಂಥ ಮಹಾನ್ ಭಾವ ಇರ್ಬೋದು. ನನಗೆ ಅವ್ರನ್ನ ನೋಡಬೇಕು ಅಂತ ಅನ್ನಿಸ್ತು. ಲಕ್ಷ್ಮಿಗೆ ಫೋನ್ ಮಾಡಿ ದಯವಿಟ್ಟು ಆ ಮಹಾನುಭಾವರನ್ನು ಕರೆಸಮ್ಮ, ನಾನು ನೋಡಬೇಕು, ನಮ್ಮ ವೀಕ್ಷಕರಿಗೆ ಜಗತ್ತಿನಲ್ಲಿ ಎಂತಹ ವ್ಯಕ್ತಿಗಳಿದ್ದಾರೆ ಅನ್ನೋದನ್ನು ನಾನು ತೋರಿಸ್ಬೇಕು, ಕರೆಸಿ ಅಂತ ಹೇಳಿದೆ. ಇವತ್ತು ಲಕ್ಷ್ಮಿ ಮನೆಯ ಮಾಲೀಕರನ್ನು ಅವ್ರ ಮನೆಗೆ ಕರೆಸ್ತಾ ಇದ್ದಾರೆ. ಹಾಗೆಯೇ ಲಕ್ಷ್ಮಿಗೆ 3 ತಿಂಗಳ ಹಿಂದೆ ಇವರು ಎಲ್ಲರೂ ಕೂಡ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ಘಟನೆ ನಡೆದಿದೆ. ಸಾಕ್ಷಾತ್ ಲಕ್ಷ್ಮಿ ರಾಯರ ಬೃಂದಾವನದ ಮುಂಭಾಗ ಹೊರಭಾಗದಲ್ಲಿ ಕುಳಿತಿದ್ದಾಗ ರಾಯರೇ ಬಂದು ಲಕ್ಷ್ಮಿಯ ಆ ಭುಜವನ್ನು ಮುಟ್ಟಿ ಲಕ್ಷ್ಮಿಗೆ ಒಂದು ವಿಷಯವನ್ನು ಹೇಳಿದ್ರಂತೆ. ಅದು ಏನು ವಿಷಯ ಅನ್ನೋದನ್ನು ನಾನು ಹೇಳೋದು ಬೇಡ, ಲಕ್ಷ್ಮೀ ಬಾಯಲ್ಲೇ ನೀವು ಕೇಳಬೇಕು. ರಾಯರು ಎಂಥ ಮಹಾಮಹಿಮರು ಅನ್ನೋದನ್ನು ನೀವು ಅವಳ ಬಾಯಲ್ಲೇ ಕೇಳಿದಾಗಲೇ ನಿಮಗೆ ಅರ್ಥ ಆಗೋದು. ನಾನು ಹೆಚ್ಚು ಮಾತಾಡೋದಿಲ್ಲ. ಈಗ ನಾನು ನಿಮ್ಮನ್ನು ಲಕ್ಷ್ಮೀ ಮನೆಗೆ ಕರೆದುಕೊಂಡು ಹೋಗ್ತೀನಿ, ಬನ್ನಿ. ರೇನು ರನಾ ರನಾ ರೇನು ರೇನು. ಲಕ್ಷ್ಮಿ ಮನೆ ಎಷ್ಟು ಚಿಕ್ಕದು ಅಂತಂದರೆ ಒಂದು 10 ಅಡಿ ಉದ್ದ, 10 ಅಡಿ ಅಗಲ ಇದೆ. ನಾನು ನಿಮಗೆ ಮನೆ ಒಳಗಡೆ ಇವಾಗ ಕರ್ಕೊಂಡು ಹೋಗ್ತೀನಿ. ಆ 10 ಏನು ಆ ಡೈಮೆನ್ಷನಿಂದ ಒಂದು ಪುಟ್ಟ ಸ್ಥಳ ಇದೆ. ಆ ಸ್ಥಳದಲ್ಲೇ 5 ಜನ ಮಲ್ಕೋಬೇಕು. ಆ ಮನೆ ಕ್ಲೀನ್ ಮಾಡಬೇಕು ಅಂತಂದರೆ ನೋಡಿ, ಶ್ವೇತನ್ನ ಮತ್ತು ಲಕ್ಷ್ಮಿ ಇಲ್ಲಿ ಕೂತಿದ್ದಾಳೆ, ಕಾಣಿಸ್ತಾ ಇದ್ದಾಳೆ ನಿಮಗೆ. ಇವರಿಬ್ಬರನ್ನು ಎತ್ಕೊಂಡು ಬಂದು ಮನೆಯಿಂದ ಹೊರಗಡೆಗೆ ಕೂರಿಸಿ ಆಮೇಲೆ ಮನೇನ ಕ್ಲೀನ್ ಮಾಡಬೇಕು. ಅಂದರೆ ಅಷ್ಟು ಚಿಕ್ಕದಾದಂಥ ಸ್ಥಳದಲ್ಲಿ
ಲಕ್ಷ್ಮೀ ಕುಟುಂಬ ವಾಸ ಮಾಡ್ತಾ ಇದೆ. ನಾನೀಗ ನಿಮಗೆ ಲಕ್ಷ್ಮೀ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಒಳಗಡೆ ನೋಡಿದ್ರೆ ಇಂಥ ಸ್ಥಳದಲ್ಲಿ ಒಬ್ಬರು ವಾಸ ಮಾಡೋದು ಕಷ್ಟ, ಅದು ನಿಮಗೆ ಅರ್ಥ ಆಗುತ್ತೆ. ಅಂತಹ ಸ್ಥಳದಲ್ಲಿ ವಾಸ ಮಾಡ್ತಾ ಇರುವಂತಹ ರಾಯರ ಪರಮ ಭಕ್ತೆ ಲಕ್ಷ್ಮಿಗೆ ರಾಯರು ಅವಳ ಮನೆಗೆ ಹುಡುಕೊಂಡು ಬಂದಿದ್ದಾರೆ ಅಂತಂದರೆ ಅದು ರಾಯರ ಮಹಿಮೆ ಅಲ್ಲದೆ ಇನ್ನೇನು ಹೇಳಬೇಕು, ಅದನ್ನು ನೀವೇ ಹೇಳಿ. ನೋಡಿ, ನಾನೀಗ ನಿಮ್ಮನ್ನು ಲಕ್ಷ್ಮಿಯ ಮನೆಯೊಳಗೆ ಕರ್ಕೊಂಡೋಗ್ತೀನಿ. ಲಕ್ಷ್ಮಿಯ ಮನೆ ಅಂತ ಅನ್ನೋದಕ್ಕಿಂತ ಲಕ್ಷ್ಮೀ ಮನೆಯವರು ವಾಸ ಮಾಡುವಂತಹ ರೂಮ್ ಅಂತ ಹೇಳ್ಬೋದು. ಇದು ಒಂದು 10 ಅಡಿ ಅಗಲ 10 ಅಡಿ ಉದ್ದ ಇದೆ ಅಷ್ಟೇ. ನೋಡಿ, ಇಷ್ಟೇ ಇರೋದು. ಈ ಜಾಗದಲ್ಲಿ 5 ಜನ ವಾಸ ಮಾಡ್ತಾರೆ ಅಂತಂದರೆ ಇವರ ಆ ಒಂದು ಪರಿಸ್ಥಿತಿ ಹೇಗಿದೆ ಮತ್ತು ಇಷ್ಟು ಜಾಗದಲ್ಲಿ ಅವರು ಎಷ್ಟು ಸಂತೋಷವಾಗಿದ್ದಾರೆ, ಹಾಗೆಯೇ ಈ ಸ್ಥಳದಲ್ಲಿ ರಾಯರು ಹೇಗೆ ಬಂದು ನೆಲೆ ನಿಂತಿದ್ದಾರೆ ಈ ಮನೆಯಲ್ಲಿ ಅನ್ನೋದನ್ನು ನೀವು ನೋಡಲೇಬೇಕು. ನೋಡಿ, ರಾಯರ ಪರಮ ಭಕ್ತೆ ಲಕ್ಷ್ಮಿ ರಾಯರಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾಳೆ ನೋಡಿ. ನೋಡಿ, ಲಕ್ಷ್ಮೀ ಮನೆಯಲ್ಲಿ 4 ಜನ ಹೆಣ್ಣುಮಕ್ಕಳಿದ್ದಾರೆ. ಹನುಮಕ್ಕ, ಲಕ್ಷ್ಮಿ, ಶ್ವೇತಾ ಹಾಗೆಯೇ ಸಹನ. ಈ 4 ಜನ ಹೆಣ್ಣುಮಕ್ಕಳು ಸ್ನಾನ ಮಾಡಬೇಕು ಅಂತಂದರೆ ಈ ಜಾಗದಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಇಲ್ಲಿ ಈ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಆ ಸೌದೆ ಏನೇನೋ ಒಂದು ಸಣ್ಣ ಪುಟ್ಟದ್ದು ಏನೇನೋ ತೊಗೊಂಡು ಬಂದಿರ್ತಾರೆ ಪಾಪ, ಅದನ್ನು ಅಲ್ಲಿ ಹಾಕಿ ಅದರಲ್ಲಿ ನೀರು ಕಾಯಿಸ್ಕೊಂಡು ಆಮೇಲೆ ಬೇರೆ ಯಾವುದೋ ಒಂದು ಜಾಗಕ್ಕೆ ಹೋಗಿ ಸ್ನಾನ ಮಾಡ್ಕೊಳ್ಬೇಕು. ಇದು ಇಲ್ಲಿರೋವಂಥ ಒಂದು ಪರಿಸ್ಥಿತಿ. ಗುರುಮೂರ್ತಿಯವರೇ ನಮಸ್ಕಾರ. ನಮಸ್ತೆ. ಲಕ್ಷ್ಮೀ ತಂದೆ ಮತ್ತು ಲಕ್ಷ್ಮೀ ತಾಯಿ ನನಗೆ ಹೇಳ್ತಾ ಇದ್ರು, ನೀವು ಮನೆ ಮಾಲೀಕರು, ಅವ್ರು ವಾಸ ಮಾಡುವಂಥ ಮನೆ ಮಾಲೀಕರು. ನೀವು ಎಷ್ಟೋ ವರ್ಷಗಳಿಂದ ಅಂದರೆ ಒಂದು 6 ವರ್ಷಗಳಿಂದ ನೀವು ಈ ಕುಟುಂಬದಿಂದ ಬಾಡಿಗೆ ತಗೊಂಡಿಲ್ಲ ಅಂತ. ಅಂದರೆ ಮನೆ ಮಾಲೀಕರಾಗಿ ಪ್ರತಿ ತಿಂಗಳು ಮನೆ ಬಾಡಿಗೆನ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮನೆ ಹತ್ರ ಬರ್ತಾರೆ, ಕೇಳ್ತಾರೆ, ಇದೆಲ್ಲ ಸಾಮಾನ್ಯವೇ. ಆದರೆ 6 ವರ್ಷಗಳಿಂದ ನೀವು ಲಕ್ಷ್ಮೀ ಕುಟುಂಬದಿಂದ ಇನ್ನೂ ಬಾಡಿಗೆ ತಗೊಂಡಿಲ್ಲ ಅಥವಾ ಬಾಡಿಗೆ ಕೊಡಿ ಅಂತ ಅವರಿಗೆ ಒತ್ತಾಯ ಮಾಡ್ತಾ ಇಲ್ಲ ಅಂತ ನನಗೆ ಕೇಳ್ಪಟ್ಟು ಒಂದು ಥರದಲ್ಲಿ ನನಗೆ ನಿಮ್ಮ ಬಗ್ಗೆ ಗೌರವ ಮತ್ತು ಹೆಮ್ಮೆ ಅನ್ನಿಸ್ತು. ಯಾಕೆ ಅಂತಂದರೆ ಈ ಕುಟುಂಬಕ್ಕೆ ನೀವು ಕೂಡ ನೆರಳಾಗಿ ನಿಂತಿದ್ದೀರಾ. ನಿಮ್ಮ ಮನೆಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ. ಈ ಕುಟುಂಬದ ಬಗ್ಗೆ ಹಾಗೆಯೇ ಇವರ ಬಾಡಿಗೆ ಕೊಡದೇ ಇದ್ದರೂ ನೀವು ಸುಮ್ಮನೆ ಇದ್ದೀರಲ್ಲ, ಅದರ ಬಗ್ಗೆ ನನಗೆ ಕುತೂಹಲ ಇದೆ. ನೀವು ಅದರ ಬಗ್ಗೆ ಒಂದು 4 ಮಾತಾಡ್ಬೋದಾ? ಹೇಳ್ತೀನಿ ಸರ್. ನನ್ನ ಹೆಸರು ಗುರುಮೂರ್ತಿ ಅಂತ. ನಾವು ಇದೇ ಹೊಸಳ್ಳಿ ವಿಜಯನಗರದಲ್ಲೇ ಇರೋದು. ನಮ್ಮದೊಂದು ಪುಟ್ಟ ಮನೆ ಇದೆ. ಸುಮಾರು ಒಂದು 70ಸಲ್ಲಿ ಕಟ್ಟಿರೋಂಥ ಶೀಟ್ ಮನೆ ಇದು. ಇಲ್ಲಿ ಸುಮಾರು ಜನ ಎಲ್ಲ ಬಂದು ವಾಸ ಮಾಡಿ ಹೋಗಿದ್ದಾರೆ. ಅದರಲ್ಲಿ ಇವರು ಇತ್ತೀಚೆಗೆ 2000 ಎಷ್ಟಮ್ಮ ಬಂದಿತ್ತು, 14 ವರ್ಷ ಆಯ್ತಲ್ಲ. ಸುಮಾರು 14 ವರ್ಷದಿಂದ ಇದ್ದಾರೆ. ಸ್ಟಾರ್ಟಿಂಗಲ್ಲಿ ಬಂದಾಗ ಒಂದು 2 ವರ್ಷ ಮಾತ್ರ ಬಾಡಿಗೆ ರೆಗ್ಯುಲರ್ ಕರೆಕ್ಟಾಗಿ ಕಟ್ತಿದ್ರು. ಆಮೇಲೆ ಇದಕ್ಕಿದ್ದಂಗೆ ಏಕಾಏಕಿ ನಿಲ್ಲಿಸಿದ್ರು. ಬಟ್ ಗೊತ್ತಾಗಲಿಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಸಹಜವಾಗಿ ಕೇಳ್ತೀವಲ್ವಾ, ಎಲ್ಲಮ್ಮ ಬಾಡಿಗೆ ಎಲ್ಲಿ ಅಂತ ಕೇಳಿದ್ವಿ. ಸರಿ, ಒಂದು ದಿವಸ ಕೇಳೋಣ ಅಂತ ಮನೆಗೆ ಬಂದೆ. ಆಗ ಸರಿ ಬಂದಾಗ ನೋಡಿದೆ, ಈ ಮಕ್ಕಳು ನೋಡಿದೆ. ನಾನು ಮನಸ್ಸು ಯಾಕೆ ತುಂಬ ಬೇಜಾರಾಯಿತು ನನಗೆ. ಪಾಪ ಅವ್ರ ಕಷ್ಟ ಏನಿದೆಯೋ, ಯಾಕೆ ಅವ್ರಿಗೆ ಇಷ್ಟ ಆದ ಅವ್ರಿಗೆ ಅನುಕೂಲ ಆದ ಕೊಡಲಿ ಅಂದ್ಬಿಟ್ಟು ಸುಮ್ಮನಾದೆ. ಸಹಜವಾಗಿ ಮನೆಗಳಲ್ಲಿ ಏನಂತಂದರೆ ತಂದೆ ತಾಯಿಗಳು ಒಂದು ಜವಾಬ್ದಾರಿ ವಹಿಸಿರ್ತಾರೆ. ಏನಾದರೂ ಒಂದು ಜವಾಬ್ದಾರಿ ವಹಿಸಿದಾಗ ಅದು ಮಾಡೋದು ಮಕ್ಕಳ ಕರ್ತವ್ಯ. ಅದು ನಾನು ಅದೇ ಥರನೇ ಬಾಡಿಗೆ ವಸೂಲಿಗೆ ಬರ್ತಾಯಿದ್ದೆ ಮನೆಗೆ. ಮನೇಲಿ ಏನು ಹೇಳೋದು, ಈ ಥರ ಪರಿಸ್ಥಿತಿ ನಾನು ನೋಡ್ಬಿಟ್ಟಿದ್ದೀನಿ. ನಮ್ಮ ತಂದೆಯವರು ಅವರು ಪೆನ್ಷನ್ ಹೋಲ್ಡ್ರೇ. ಅವರು ಒಂದು ವಿಧಾನಸೌಧದಲ್ಲಿ ರಿಟೈರ್ಡ್ ಆದಂಥ ಪರ್ಸನ್. ಅವರು ನಾವೊಂಥರ ಆಶ್ರಯ ಜೀವಿಗಳಲ್ವಾ, ಎಲ್ಲ ಒಂದಕ್ಕೊಂದು ನಡ್ಕೊಂಡು ಹೋಗಬೇಕು. ಆದರೆ ಸರಿ, ಏನು ಮಾಡೋದು, ಮನೇಲಿ ಏನು ಹೇಳೋದು ಅಂದ್ಬಿಟ್ಟು ಒಂದು ಸರ್ತಿ ಹೇಳ್ದೆ. ಈ ಥರ ನಮ್ಮ ತಾಯಿ ಹತ್ರ ಹೇಳ್ದೆ. ನಮ್ಮ ತಾಯಿ ಸ್ವಲ್ಪ ಅವ್ರಿಗೆ ಗೊತ್ತಾಗಲಿಲ್ಲ. ಅಂದರೆ ಇದೇ ಥರ ಅಂತ ಅವ್ರಿಗೆ ಗೊತ್ತಿಲ್ಲ, ಏನೋ ಬೇರೆ ಥರ ಇರ್ಬೋದು ಅಂತ ಸುಮ್ಮನಾಗ್ಬಿಟ್ರು. ಒಂದು ಸರಿ ಬಿಡಿಸಿ ಹೇಳಿದೆ ನಮ್ಮ ತಾಯಿಗೆ. ಸರಿ ಕಣ ಬಿಡ, ಅವ್ರು ಯಾವಾಗ ಕೊಡ್ತಾರೆ ಕೊಡಲಿ ಅಂತ ಹೇಳಿದ್ರು. ಸರಿ, ನಮ್ಮ ತಾಯಿ ಅಷ್ಟು ಸಪೋರ್ಟ್ ಮಾಡಿದ್ರಲ್ಲ, ನನಗೂ ಸ್ವಲ್ಪ ಸಮಾಧಾನ ಆಯಿತು. ಬಿಡು ಪಾಪ, ಅವ್ರು ಅವ್ರಿಗೆ ಅನುಕೂಲ ಆದಾಗ ಕೊಡಲಿ ಅಂದ್ಬಿಟ್ಟು ಅಲ್ಲಿಂದ ಆಚೆಗೆ ನಾನು ಕೇಳೋದೇ ಬಿಟ್ಬಿಟ್ಟೆ ಅವ್ರ ಹತ್ರ. ಬಾಡಿಗೆಗೆ ಯಾಕೆ ನಾನು ಯಾವಾಗಲೂ ಅವ್ರಿಗೆ ಬಲವಂತ ಮಾಡ್ತಾ ಇರಲಿಲ್ಲ ಅಂದರೆ, ಈ ಮಕ್ಕಳ ಪರಿಸ್ಥಿತಿ ನಾನು ನೋಡಿದ್ದೆ, ಮನಸ್ಸಲ್ಲಿತ್ತು. ನಾವು ನಮ್ಮ ಕೈಲಿ ಅಟ್ಲೀಸ್ಟು ಏನೇ ಹಣಕಾಸು ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರು ಅಟ್ಲೀಸ್ಟ್ ಅಳಿಲು ಸೇವೆ ಅಂತ ಹೇಳ್ತಾರಲ್ಲ, ಆ ಥರ ಅಟ್ಲೀಸ್ಟ್ ಮಾಡೋದ್ರಲ್ಲಿ ತಪ್ಪಿಲ್ವಲ್ಲ. ಅಟ್ಲೀಸ್ಟ್ ಇದು ಮನುಷ್ಯನ ಧರ್ಮ ಇದು. ಯಾಕಂದರೆ ಒಬ್ಬರ ಕಷ್ಟಕ್ಕೆ ನಾವು ಅಟ್ಲೀಸ್ಟು ಸ್ಪಂದನೆ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ.
ಹಣನೇ ಎಲ್ಲನೂ ದೊಡ್ಡದಾಗೋದಿಲ್ಲ, ಅಡ್ಜಸ್ಟ್ ಆದ ಅವಶ್ಯಕತೆ ಅಷ್ಟೇ ನಮಗೆ. ಹೇಗೋ ರಾಯರು ಕೊಡ್ತಾರೆ, ಎಲ್ಲ ಒಂದು ಕಡೆ ಅದು ನಮಗೆ ಅನುಕೂಲ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಅವ್ರಿಗೆ ಜಾಸ್ತಿ ಒತ್ತಡ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಒತ್ಕೊಂಡೋಗೋಂಥದ್ದೇನು ಇಲ್ವಲ್ಲ ಪ್ರಪಂಚದಲ್ಲಿ. ಎಲ್ಲ ನಾವು ಎಲ್ಲ ಇಲ್ಲಿ ಹುಟ್ಟಾದ್ಮೇಲೆಲ್ಲ ಗಳಿಸ್ಬೇಕು, ಅದನ್ನು ಅನುಭವಿಸ್ಬೇಕು, ಅಷ್ಟೇ ಮುಖ್ಯ ಆಗೋದಿಲ್ಲ. ಅದೇನೇ ಆದರೂ ಅಟ್ಲೀಸ್ಟ್ ಮನುಷ್ಯ ಧರ್ಮ ಅಂತ ಒಂದು ಇರುತ್ತಲ್ಲ, ಅದನ್ನು ನಾವು ಸಾರ್ಥಕಪಡಿಸ್ಕೊಬೇಕಂತಂದರೆ ಈ ಥರ ಕೆಲಸಗಳು ಮಾಡಬೇಕಾಗತ್ತೆ. ಏನೇ ಆದರೂ ಆ ರಾಯರ ಕೃಪೆ ಎಲ್ಲರ ಮೇಲೂ ಇರಲಿ, ನಮ್ಮ ಮೇಲೂ ಇರಲಿ, ಅವ್ರ ಮೇಲೂ ಇರಲಿ, ಸದಾ ಸರ್ವರ ಮೇಲೂ ಇರಲಿ ಅಂತ ಗುರು ರಾಘವೇಂದ್ರ ಸ್ವಾಮಿಗಳೆಲ್ಲ ನಾನು ಬೇಡ್ಕೊತೀನಿ. ನಾವು 3 ತಿಂಗಳಿಂದ ನಮ್ಮ ಅಕ್ಕ ಲಕ್ಷ್ಮಿ ಆಸೆಗೋಸ್ಕರ, ಅವಳು ಇಷ್ಟಪಡ್ತಿದ್ದಾಳೆ ಅನ್ನೋದಕ್ಕೋಸ್ಕರ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದೆ ಗುರುಗಳೇ. ಇವರಿಬ್ಬರನ್ನ ಕರ್ಕೊಂಡು ಬಸ್ಸಲ್ಲೇ ಆಗಲಿ ಟ್ರೈನಲ್ಲೇ ಆಗಲಿ ಓಡಾಡೋದಕ್ಕಾಗಲ್ಲ. ಸಾರ್ವಜನಿಕ ವ್ಯವಸ್ಥೆ ಏನಿರುತ್ತಲ್ಲ ಆ ವ್ಯವಸ್ಥೆಯಲ್ಲಿ ನಾವು ಓಡಾಡೋದಕ್ಕಾಗೋದಿಲ್ಲ. ಯಾಕಂದರೆ ಅವ್ರನ್ನ ಎತ್ತಿ ಇಳ್ಸೋಕ್ಕೆ ಆಗಲಿ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಎಲ್ಲ ತುಂಬ ಜನ ಜಾಸ್ತಿ ಇರ್ತಾರೆ, ಅದರಿಂದ ಇನ್ನೂ ತುಂಬ ಕಷ್ಟ ಆಗುತ್ತೆ, ನಮಗೆ ಎತ್ತಕ್ಕೂ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಟಿ ಟಿಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ದೋ. ಬಟ್ ಆ ಟಿ ಟಿಗೆ ಏನಾಗಿತ್ತು ಅಂದರೆ, ಆ ಟಿ ಟಿ ಇದ್ದಿತ್ತು ಕರ್ನಾಟಕ ಸ್ಟೇಟ್ ಪರ್ಮಿಟ್ ಇತ್ತು. ಬಟ್ ಅಂದರೆ ಔಟ್ ಆಫ್ ದ ಸ್ಟೇಟ್ ಟ್ರಾವೆಲ್ ಮಾಡೋದಕ್ಕೆ ಒಂದು ಪರ್ಮಿಷನ್ ಇರುತ್ತಲ್ಲ, ಆ ಪರ್ಮಿಟ್ ಇರಲಿಲ್ಲ ಆ ಟಿ ಟಿಗೆ. ಸೊ ಬಟ್ ಅಂದರೂ ರಾಯರ ಮೇಲೆ ಭಾರ ಹಾಕಿ ರಾಯರು ಹೆಂಗಾದ್ರು ಮಾಡಿ ಕೊಡಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟೋ. ನಾವು ಅವತ್ತು ನಂಬಿಕೆ ಇತ್ತು ನಮಗೆ ಬರುತ್ತೆ ಪರ್ಮಿಟ್ ಅಂತ. ಅದೇ ನಂಬಿಕೆ ಮೂಲಕ ನಾವು ಚಿಕ್ಕಬಳ್ಳಾಪುರ ತನಕ ಹೊರಟಿದ್ದೋ. ಬಟ್ ಅಷ್ಟೊತ್ತಾದರೂ ನಮಗೆ ಪರ್ಮಿಟ್ ಬಂದಿರಲಿಲ್ಲ. ಅವ್ರು ವಾಟ್ಸಪ್ಪಲ್ಲಿ ಕಾಪಿ ಕಳಿಸ್ತೀನಿ ಅಂತ ಹೇಳಿದರು. ಆ ಪರ್ಮಿಟ್ ಇನ್ನೂ ನಮಗೆ ಬಂದೇ ಇರಲಿಲ್ಲ. ನಾವು ಕಾಲ್ ಟ್ರೈ ಮಾಡ್ತಿದ್ದೀವಿ, ಅವ್ರು ಯಾರೂ ಕಾಲ್ ಪಿಕ್ ಮಾಡ್ತಿಲ್ಲ, ಕಾಲ್ ಡಿಸ್ಕನೆಕ್ಟ್ ಮಾಡ್ತಿದ್ದಾರೆ. ನಮಗೆ ಭಯನೇ ಆಗೋಯ್ತು. ಹಿಂಗಾದರೆ ಹೆಂಗೆ, ಇಷ್ಟೊಂದು ಆಸೆ ಇಟ್ಕೊಂಡು ರಾಯರ ಸನ್ನಿಧಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೋ, ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರಾಯಿತು ನಮಗೆ. ಬಟ್ ಅಂದರೂ ಮುಂದೆ ಹೊರಟೋ ಬರ್ಬೋದೇನೋ ಅಂತ ಅಂದ್ಬಿಟ್ಟು, ಬಟ್ ಅಂದರೆ ಬರಲಿಲ್ಲ. ನಾವು ಅಂದ್ಕೊಂಡು ಹೋಗೋ ತನಕ ಹೋಗೋಣ, ಬಾರ್ಡರ್ ತನಕ ಹೋಗೋಣ, ಅಲ್ಲಿ ತನಕ ಬರಲಿಲ್ಲ ಅಂತ ಅಂದರೆ ಧರ್ಮಸ್ಥಳಕ್ಕೆ ರಿಟರ್ನ್ ಹೋಗ್ಬಿಡೋಣ. ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಹೋಗೋಣ ಮನೆಗೆ ಅಂತ ಅಂದ್ಕೊಂಡಿದ್ದೋ. ಬಟ್ ಆ ಮಾತು ಕೇಳಿದ ತಕ್ಷಣ ನಮ್ಮ ಅಕ್ಕ ಲಕ್ಷ್ಮಿ ಅತ್ತೆ ಬಿಟ್ಲು. ಇಲ್ಲ ಆಗೋದೇ ಇಲ್ಲ, ನಾನು ರಾಯರ ಸನ್ನಿಧಿ ನಾನು ನೋಡ್ತೀನಿ, ಪರ್ಮಿಟ್ ಬರುತ್ತೆ, ನಡೀರಿ, ಏನೂ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅವಳು ಹೇಳಿದ್ಲು. ಬಟ್ ಅಂದರೂ ನಮಗೂ ಭಯ ಇತ್ತು, ಎಲ್ಲಿ ಪರ್ಮಿಟ್ ಬರಲಿಲ್ಲ ಅಂದರೆ ಏನಾಗ್ಬಿಡುತ್ತಪ್ಪ ದೇವ್ರೆ ಅಂತ ಅಂದ್ಕೊಂಡು ಬೇಡ್ಕೊತಿದ್ದೋ ಮನಸ್ಸಲ್ಲೇ, ರಾಯರೇ ಪರ್ಮಿಟ್ ಕೊಡಿಸಿ ಅಂತ ಅಂದ್ಬಿಟ್ಟು. ಬಟ್ ಅಂದರೂ ಕೊನೆಯಲ್ಲಿ ಪರ್ಮಿಟ್ ಬಂತು. ನಾವು ಇನ್ನೇನು ಹತ್ರದಲ್ಲಿ ಇದ್ದೀವಿ, ಸ್ಟೇಟ್ ಕ್ರಾಸ್ ಮಾಡ್ತಾಯಿದ್ದೀವಿ ಬಾರ್ಡರ್ ಅನ್ನೋ ಟೈಮಲ್ಲಿ ಪರ್ಮಿಟ್ ಬಂತು. ಫುಲ್ಲು ಖುಷಿ ಆಗೋಯ್ತು ಎಲ್ಲರಿಗೂ. ಅಪ್ಪ ದೇವರೇ ಕೊಡಿಸ್ದಲ್ಲ ಕೊನೆಗೂ ಪರ್ಮಿಟ್ ಅಂತ ಅಂದ್ಬಿಟ್ಟು ರಾಯರಿಗೊಂದು ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಟೋ. ನಾವು ರಾಯರ ಸನ್ನಿಧಿಗೆ ಹೊರಟೋ ಮಂತ್ರಾಲಯಕ್ಕೆ. ನೈಟ್ ಹೋಗಿದ್ರಿಂದ ಅಲ್ಲೇ ಸ್ಟೇ ಮಾಡಿ ಬೆಳಗ್ಗೆ ಎದ್ದು ರಾಯರ ಬೃಂದಾವನ ದರ್ಶನಕ್ಕೆ ಅಂತ ಹೊರಟೋ. ನಾವು ಆವತ್ತು ರಾಯರ ಬೃಂದಾವನ ಈಗಲೂ ಕಣ್ಮುಂದೆ ಬಂದ ಹಂಗಿದೆ, ಅಷ್ಟು ಚೆನ್ನಾಗಿ, ತುಂಬ ಹತ್ತಿರದಿಂದ ನೋಡ್ದು ನಮ್ಮಪ್ಪ ರಾಯರನ್ನು. ತುಂಬ ಖುಷಿ ಆಯಿತು. ಇವರಿಬ್ಬರನ್ನ ತುಂಬ ಹತ್ತಿರದಿಂದ ತೋರಿಸಿದ್ರು. ಅಲ್ಲಿರೋರು ಸಹ ತುಂಬ ಹೆಲ್ಪ್ ಮಾಡಿದ್ರು. ಅವ್ರನ್ನ ಹತ್ತಿರದಿಂದ ರಾಯರನ್ನ ತೋರ್ಸೋಕ್ಕೆ ಆಗಲಿ, ಇಲ್ಲ ಅಂದರೆ ಅಲ್ಲಿ ಒಂದು ಜಾಗ ಲೈಕ್ ಮಧ್ಯದಿಂದ ಬಿಡೋದಕ್ಕೆ ಆಗಲಿ ತುಂಬ ಹೆಲ್ಪ್ ಮಾಡಿದ್ರು ಅಲ್ಲಿರೋರು ಸಹ. ಮತ್ತು ಅಲ್ಲಿ ರಾಯರ ಮಂತ್ರಾಕ್ಷತೆ ಏನಿದೆಯಲ್ಲ ಅಲ್ಲಿಂದಲೇ ತೆಗೆದು ಹಾಕಿದ್ರು. ಅದಿದ್ದಿದ್ದು ತುಂಬ ಖುಷಿ ಆಗೋಯ್ತು ನಮ್ಮೆಲ್ಲರಿಗೂ. ನೋಡಿದ ತಕ್ಷಣ ರಾಯರು ಬೃಂದಾವನನ ಕಣ್ಣಲ್ಲಿ ಈಗಲೂ ಅದು ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುತ್ತೆ. ಕಣ್ಣಲ್ಲಿ ಸಂತೋಷಕ್ಕೆ ಕಣ್ಣೀರು ಬಂದ್ಬಿಡ್ತು. ಬಟ್ ಆ ಕ್ಷಣ ಮಾತ್ರ ಯಾವತ್ತೂ ಮರೆಯೋಕ್ಕೆ ಆಗೋದಿಲ್ಲ ನಾವು, ಅಷ್ಟು ಖುಷಿ ಆಗುತ್ತೆ. ರಾಯರ ಸನ್ನಿಧಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೃಂದಾವನ ಎಲ್ಲ ನೋಡಿ ಅಲ್ಲಿ ಆಚೆ ಬಂದು ಅವತ್ತು ಸುಬುಧೇಂದ್ರ ತೀರ್ಥರು ಪಾಸ್ ಆದರು. ಇನ್ನೊಂದು ಸ್ವಲ್ಪ ಮುಂದೆ ಹೋಗಿದ್ರೆ ಅವ್ರನ್ನ ನೋಡ್ಬೋದಿತ್ತು ನಾವು. ಬಟ್ ಆ ಟೈಮಲ್ಲಿ ಅವರು ಪಾಸ್ ಆಗಿಬಿಟ್ರು. ಸರಿ ಆಯಿತು, ಏನು ಮಾಡೋದಕ್ಕಾಗೋದಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಮತ್ತೆ ಆಚೆ ಬಂದು ನಾವು ಅಲ್ಲಿ ಆಚೆ ಕೂತಿದ್ದಾಗ ನಮ್ಮ ಅಕ್ಕ ಲಕ್ಷ್ಮಿ ನಂಗೆ ರಾಯರ ಫೋಟೋ ಬೇಕು, ಇವತ್ತು ತೊಗೊಳ್ಳೋಣ, ನಾವು ರಾಯರ ಫೋಟೋ ತೊಗೊಳ್ಳೋಣ ಅಂತ ತುಂಬ ಹಠ ಮಾಡಿದ್ಲು. ನಾನು ಅಮ್ಮ ಎಲ್ಲ ಲೈಕ್ ಅಂದರೆ ನಮ್ಮ ಮನೇಲಿರೋರೆಲ್ಲ ಹೆಣ್ಮಕ್ಳೇ, ಮೈಲ್ಗೆ ಆಗಿಬಿಡುತ್ತೆ, ಬೇಡ, ಯಾಕಂದರೆ ಮನೆ ಚಿಕ್ಕದಿದೆ ಆ್ಯಂಡ್ ದೇವರಿಗೆ ಅಂತ ಸಪ್ರೇಟಾಗಿ ಯಾವುದು ಸಪ್ರೇಟ್ ಏನೂ ಇಲ್ಲ, ಸನ್ನಿಧಿ ಆ ಥರ ಯಾವುದು ಸಪ್ರೇಟ್ ರೂಮ್ಸ್ ಇಲ್ಲ ದೇವರಿಗೆ. ನಾವು ಇಲ್ಲಿಲ್ಲೇ ಓಡಾಡ್ತಿರ್ತೀವಿ, ಮೈಲ್ಗೆ ಆಗುತ್ತೆ, ತಪ್ಪಾಗ್ಬಿಡುತ್ತೆ, ಬೇಡ ಅಂತ ಅಂದ್ಬಿಟ್ಟು ನಾವಿಬ್ಬರು ತುಂಬ ಸಮಾಧಾನ ಮಾಡ್ದೋ, ತುಂಬ ರಿಕ್ವೆಸ್ಟ್ ಮಾಡ್ದೋ, ಬೇಡ ಬೇಡ ಅಂತ ಅಂದ್ರೂ ಅವಳು ಕೇಳಲೇ ಇಲ್ಲ. ತುಂಬ ಹಠ ಮಾಡಿದ್ಲು ನಮ್ಮ ಅಕ್ಕ ಲಕ್ಷ್ಮಿ, ರಾಯರು ಫೋಟೋ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಕೊನೆಗೆ ಅತ್ತೇ ಬಿಟ್ಲು ನಮ್ಮ ಅಕ್ಕ ಲಕ್ಷ್ಮಿ. ಸೊ ಆ ಲಕ್ಷ್ಮಿ ಹತ್ತಿದ್ದನ್ನು ನೋಡಿ ನಮ್ಮ ಅಪ್ಪ ತಡ್ಕೊಳಕ್ಕಾಗಲಿಲ್ಲ. ಯಾಕಂದರೆ ಅಪ್ಪಂಗೆ ನಮ್ಮ ಅಕ್ಕ ಅಂದರೆ ತುಂಬ ಇಷ್ಟ. ನಮ್ಮ 3 ಜನ ಹೆಣ್ಮಕ್ಳೇ
ಹೆಣ್ಮಕ್ಳಲ್ಲಿ ನಮ್ಮ ಅಕ್ಕ ಲಕ್ಷ್ಮಿ ಅಂದರೆ ಅವ್ರಿಗೆ ತುಂಬ ಇಷ್ಟ, ಎಲ್ಲರೂ ತುಂಬ ಇಷ್ಟ. ಯಾಕಂದರೆ ಅಪ್ಪಂಗೆ ಹೆಣ್ಮಕ್ಳು ತುಂಬ ಇಷ್ಟ. ಸೊ ಹಾಗಾಗಿ ಅವ್ರು ಹತ್ತಿದ್ದು ನೋಡ್ಬಿಟ್ಟು ಸರಿ ಬಿಡಪ್ಪ ಆಯಿತು, ಇಷ್ಟೊಂದೆಲ್ಲ ಅಳ್ತಿದ್ಯಾ, ಬೇಡ ಬಿಡು ನಾನೇ ತೊಗೊಂಬರ್ತೀನಿ ಅಂತ ನಮ್ಮಪ್ಪ ಅವತ್ತು ರಾಯರ ಫೋಟೋನ ತೊಗೊಂಬಂದರು ಮನೆಗೆ. ನಾವು ಅಂದ್ಕೊಂಡಿದ್ವಿ ಅವತ್ತು ನಮಗೆ ರಾಯರ ಫೋಟೋ ಬರ್ತಿದೆ ನಮ್ಮ ಮನೆಗೆ ಅಂತ. ಬಟ್ ಅಂದರೆ ಮುಂದೊಂದು ದಿನ ರಾಯರು ನಿಮ್ಮ ರೂಪದಲ್ಲಿ ಬರ್ತಾರೆ ಅಂತ ನಮಗೆ ಸೂಚನೆ ಅವತ್ತೇ ಕೊಟ್ಟಿದ್ರು ಅನಿಸುತ್ತೆ ರಾಯರು. ಅದು ನಮ್ಗೆ ಅರ್ಥನೇ ಆಗಿರಲಿಲ್ಲ. ನಮ್ಗೆ ಇವತ್ತು ಗೊತ್ತಾಗ್ತಿದೆ ಗುರುಗಳೇ, ರಾಯರು ನಿಮ್ಮ ರೂಪದಲ್ಲಿ ನಮ್ಮ ಮನೆಗೆ ಬಂದಿದ್ದಾರೆ. ಅದು ನಮ್ಗೆ ತುಂಬ ಖುಷಿ ಆಗ್ತಿದೆ. ನನಗೆ ಚಿಕ್ಕ ವಯಸ್ಸಿಂದ ತುಂಬ ಆಸೆ ಇತ್ತು, ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ರಾಯರು ನೋಡಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಅದಕ್ಕೆ ಅಪ್ಪ ಅಮ್ಮನೂ ಕೇಳಿದೆ, ಅಪ್ಪ ರಾಯರು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ನಂಗೆ ತುಂಬ ಆಸೆ ಆಗ್ತೈತೆ ಅಪ್ಪ, ನಾನು ಕರ್ಕೊಂಡು ಹೋಗಪ್ಪ ಅಂತ ಕೇಳಿದೆ. ಆವಾಗ ಅಪ್ಪ ಅಮ್ಮ ನಾವು 5 ಜನನೂ ಸೇರಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ಹೊರಟು ಅಲ್ಲಿ ಮಂತ್ರಾಲಯದಲ್ಲಿ ಭೂಮಿ ಮೇಲೆ ಕಾಲಿಕ್ಕಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು. ಅಲ್ಲಿ ಕರ್ಕೊಂಬಂದು ಕೈಯಿಂದ ಎತ್ಕೊಂಡು ಅಲ್ಲಿಂದ ಎತ್ಕೊಂಬಂದು ಅಲ್ಲಿ ಮಂತ್ರಾಲಯದ ಎದುರುಗಡೆನೆ ಕುಂಡಿಸಿದ್ರು. ಅಪ್ಪ ವೀಲ್ ಚೇರ್ ತರಕ್ಕೆ ಬೇರೆ ಕಡೆಗೆ ಹೋಯ್ತು. ವೀಲ್ ಚೇರ್ ತರಕ್ಕೆ ಒಳಗಡೆ ಹೋದರು. ಅಮ್ಮ ಶ್ವೇತೆ ಹತ್ರ ಇತ್ತು. ಆವಾಗ ನಾನೊಬ್ಬಳೇ ಆ ಜಾಗದಲ್ಲಿ ಕೂತಿದ್ದೆ. ಆವಾಗ ಯಾರೋ ನನ್ನ ಹತ್ರ ಆಚಾರ್ಯರು ಬಂದು, ನಾನು ಆವಾಗ ಅಳ್ತಾ ಇದ್ದೆ, ತುಂಬ ಅಳು ಬರ್ತಿತ್ತು. ಆವಾಗ ಅವರು ನನ್ನ ಬೆನ್ನು ಸವರಿ, ನೀನು ಚೆನ್ನಾಗಿರ್ತೀಯಮ್ಮ, ಇರ್ತೀಯ ನೀನು ತುಂಬ ಚೆನ್ನಾಗಿ ಆಗ್ತೀಯ ಅಂತ ಅಂದು ಬೆನ್ನು ಸವರಿ, ನಿನ್ನ ಪಾಪ ಎಲ್ಲ ಇವತ್ತು ಕಳಿತಮ್ಮ, ನಿನ್ನ ಪಾಪ ಎಲ್ಲ ಇವತ್ತು ಮುಗೀತು ಅಂದು ಬೆನ್ನು ಮತ್ತೆ ಸವರಿದ್ರು. ಅಲ್ಲಿ ಪಕ್ಕದಲ್ಲಿ ಇನ್ನೊಬ್ಬರು ಇದ್ದರು. ಅವರು ನನ್ನ ತಂಗಿನ ನೋಡಿ ಅಂತ ಅಂತಿದ್ರು. ಅದಕ್ಕೂ ಅವರು ಏನು ಮಾತಾಡಲಿಲ್ಲ, ನನ್ನ ಹತ್ರನೇ ಮಾತಾಡ್ತಿದ್ರು. ನೀನು ಚೆನ್ನಾಗಿರ್ತೀಯಮ್ಮ ಅಂತ. ಅವರು ಹೆಂಗಿದ್ರು ಅಂದರೆ ಚಂದನ ಹಚ್ಕೊಂಡು ಶಾಲೆ ಹಾಕೊಂಡಿದ್ರು. ಇವಾಗ ಕಣ್ಣು ಮುಂದೆ ಬಂದು ಅವ್ರು ನೆನೆಸ್ಕೊಂಡ್ರೆ ರಾಯರ ಫೋಟೋನೇ ನನ್ನ ಕಣ್ಣು ಮುಂದೆ ಬರುತ್ತೆ. ಇನ್ಯಾರು ನನ್ನ ಕಣ್ಣು ಕಾಣಿಸಲ್ಲ. ಅವ್ರು ರಾಯರು ಅವತ್ತು ನೋಡಿ ಕಣ್ಣು ಮುಚ್ಕೊಂಡ್ರು, ಇವಾಗ ಕಣ್ಣು ಮುಚ್ಕೊಂಡ್ರು ರಾಯರ ಫೋಟೋನೇ ನನಗೆ ಕಣ್ಣು ಮುಂದೆ ಬರೋದು. ಅದಕ್ಕೆ ನನಗೆ ತುಂಬ ಅವತ್ತು ಖುಷಿ ಆಯಿತು. ಅವತ್ತು ನಾನು ಅಳ್ತಿರೋದಕ್ಕೂ ನಾನು ನೋಡಿ ಆ ರಾಯರ ಒಳಗಡೆ ಹೋಗಿ ನಾನು ಇನ್ನೂ ಅವ್ರನ್ನ ದರ್ಶನನೂ ಮಾಡಿರಲಿಲ್ಲ ಮತ್ತು ಒಳಗಡೆ ಹೋಗಿರಲಿಲ್ಲ. ಅದಕ್ಕಿಂತ ಮುಂಚೆನೇ ನನಗೆ ರಾಯರು ನನಗೆ ತೋರಿಸ್ಬಿಟ್ರು ಅವ್ರ ದರ್ಶನ ಅಂತ ನನಗೆ ಅವತ್ತು ಅನ್ನಿಸ್ತು. ಅವತ್ತು ಯಾರಿಗೂ ಹೇಳಲಿಲ್ಲ, ನಾನು ಅಪ್ಪ ಅಮ್ಮಂಗೂ ಹೇಳಲಿಲ್ಲ, ನನ್ನ ತಂಗಿಗೂ ಹೇಳಲಿಲ್ಲ. ಯಾರಮ್ಮ ನನ್ನ ತಂಗಿನೂ ಕೇಳಿದ್ಲು, ಏನು ಹೇಳಿದ್ರು ಅಂತ. ನಾನಿದ್ದೀನಿ, ನೀನು 100 ದಿನದೊಳಗೆ ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. 100 ದಿನ ಅಷ್ಟೇ, 100 ದಿನದೊಳಗೆ ನಿಮ್ಮ ಮನೆಗೆ ನಾನು ಬರ್ತೀನಿ ಅನ್ನೋ ಥರ ಹೇಳಿದ್ರು. ಆವಾಗೇ ನನ್ನ ಕಳಿಸಿತ್ತೆ ಮಧುಸೂದನ್ ಅಣ್ಣನ. ಅವರು ನನಗೆ ಕಳಿಸಿತ್ತು. ರಾಯರು ನನಗೆ ಅಣ್ಣ ಹಾಗೆ ಕಳಿಸಿದ್ರು ಅಣ್ಣನ. ಅವ್ರ ಮಗನ ಅವರು ನನಗೆ ಅಣ್ಣ ಆಗಿ ನನಗೆ ದೊಡ್ಡ ವರ ಅಂದ್ರೆ ಅವರು ಅಣ್ಣನಾಗಿ ನನಗೆ ಕಳಿಸಿತ್ತು ಮಧುಸೂದನ್ ಅಣ್ಣನ. ಮಂತ್ರಾಲಯ ಯತಿವರ ಚಾನೆಲ್ ನೋಡೋ ವೀಕ್ಷಕರಿಗೆ ಎಲ್ಲರಿಗೂ ತುಂಬ ಹೃದಯದಿಂದ ಧನ್ಯವಾದಗಳು. ನನ್ನ ಹೆಸರು ನನಗೇ ಮರ್ತೋಗಿತ್ತು. ಈಗ ಎಲ್ಲರೂ ನೋಡಿದ್ರೆ ಲಕ್ಷ್ಮಿ ಹೇಗಿದೆಯಮ್ಮ, ಲಕ್ಷ್ಮಿ ಚೆನ್ನಾಗಿದೆಯಮ್ಮ, ಲಕ್ಷ್ಮಿ ನನ್ನ ಜಾಸ್ತಿ ಕರಿತಿದ್ದಿತ್ತೆ ಗುಂಡ ಅಂತ. ನನ್ನ ಹೆಸರೇ ನನಗೆ ಮರ್ತೋಗಿತ್ತು. ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅಂದರೆ ನನ್ನ ಬರ್ತಡೆಗೆ ವಿಷಯ ಹೇಳ್ಬಿಟ್ಟು ನನ್ನ ಅಕ್ಕ ತಂಗಿದ್ದೀರ ಮಾತಾಡ್ತಿರ್ಲಿಲ್ಲಮ್ಮ, ನೀನು ನನಗೆ ಅಕ್ಕ ತಂಗಿದ್ದೀರ, ನೀನು ನಮ್ಗೆ ಅಕ್ಕ ತಂಗಿದ್ದೀರಿ ಅಂತ ಅಂತಾರೆ. ಮತ್ತು ಹೆಂಗೆ ಮಾತಾಡಿಸ್ತಾರೆ ಅಂದರೆ ನಂಗೆ ಜೊತೆಗುಟ್ಟಿರೋ ತಂಗಿ ಥರ, ನನ್ನ ಅಕ್ಕನ ಥರ ಮಾತಾಡಿಸ್ತಾರೆ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ರಾಯರೇ ನೀವು ಇದ್ದೀರಾ. ಪ್ರಜ್ಞಾಂಟಿ ಸಜ್ಜೆ ರೊಟ್ಟಿ ಮತ್ತು ಚಟ್ನಿ ಪುಡಿ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು.
ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ ನೋಡು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮ್ಮ ಅಕ್ಕ ಅತ್ತಂಗಿರ ಥರನೇ ಹೇಗಿದ್ದೀರಮ್ಮ, ಚೆನ್ನಾಗಿದ್ದೀರಮ್ಮ, ಅಪ್ಪ ಅಮ್ಮ ಹೇಗಿದ್ದಾರೆ, ನಿನ್ನ ತಂಗಿ ಚಿಕ್ಕವಳು ಹೇಗಿದ್ದಾಳೆ ಅಂತ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸ್ತೀರಾ. ತುಂಬ ಖುಷಿಯಾಗುತ್ತೆ ಆ ಮಾತು ಕೇಳಿ. ಇವತ್ತು ಲಕ್ಷ್ಮಿಯ ತಂಗಿ ಶ್ವೇತಾ ಇದ್ದಾಳಲ್ಲ, ಶ್ವೇತಾಳ 28ನೇ ವರ್ಷದ ಹುಟ್ಟುಹಬ್ಬ. ಅಂದರೆ 27 ವರ್ಷ ತುಂಬಿ ಅವಳಿಗೀಗ 28ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾಳೆ. ಈ ಶುಭ ಸಂದರ್ಭದಲ್ಲಿ ರಾಘವೇಂದ್ರ ಸ್ವಾಮಿಗಳು ಅವಳಿಗೆ ಆರೋಗ್ಯ, ಆಯಸ್ಸು ಎಲ್ಲವನ್ನು ಅನುಗ್ರಹ ಮಾಡಿ ಈ ಮಕ್ಕಳಿಬ್ಬರು ಓಡಾಡೋ ಹಾಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೀವು ಪ್ರಾರ್ಥನೆ ಮಾಡಿ. ಹಾಗೆಯೇ ಹುಟ್ಟುಹಬ್ಬ ಅಂತಂದರೆ ಕೇಕ್ ಕಟ್ ಮಾಡೋ ಅಂಥದ್ದು ಒಂದು ಖುಷಿಗೋಸ್ಕರ, ಅದು ಅಷ್ಟೇ. ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಹಾಗಾಗಿ ಈ ಮಕ್ಕಳಿಗೆ ಖುಷಿ ಆಗಲಿ ಅನ್ನುವಂತಹ ಕಾರಣಕ್ಕೆ ವಿಶೇಷವಾಗಿ ಶ್ವೇತಾ ಬರ್ತಡೇ ಅವಳು ಸಂತೋಷ ಪಡಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ಕೇಕನ್ನು ತರಿಸಿದ್ದೀನಿ. ಇವಾಗ ಹನುಮಕ್ಕ ಶ್ವೇತಾಳ ಕೈಗಳಿಂದ ಬರ್ತಡೇ ಕೇಕನ್ನು ಕಟ್ ಮಾಡಿಸ್ತಾರೆ. ಹನುಮಕ್ಕ ಕೇಕ್ ಕಟ್ ಮಾಡಿಸಿ. సరి గమ మమ గరి గమ పదని సరి దని 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 సరి దని సరి గరి సని సని దని సరి గమ మమ గరి సని సరి